ಮನೆಯಾಗ ಇರಬೇಕ ಅಧ್ಯಾತ್ಮ ಸಾಲಿ. ಹೌದ. ಮನದೋಳು ಇಲ್ಲಿ ಪರಮಾತ್ಮನ ಕೋಲಿ. ಪರಮಾತ್ಮನ ಕೋಲಿ. ಹೌದು ಹೌದ್ರಿಪ್ಪ. ಅಂತರಂಗಗಳು ಸಂತರಂತೀರು ನಾಗಪ್ಪ ಹುಗಲಿ. ಹಾ ಹಾ. ಅಂತರಂಗಗಳು ಸಂತರಂತೆ ಇರು ಕೊರಳಾಗ ಹೈಕೊಂಡ ಮಾಲಿ. ಕೊರಳಾಗ ಹೈಕೊಂಡ ಮಾಲಿ ಮಹಿಕ್ ಮಟ್ಟಿ. ನಾನು ನಾಲ್ಗಿಗೆ ಹಾಕಪ್ಪ ಕೀಲಿ, ಈ ಮದ ಮತ್ಸರ ಗುಣಕ್ಕೆ ಹಚ್ಚಪ್ಪ ಬೇಲಿ. ಬೇಲಿ. ಹೌದು. ಅಹಂಕಾರ ಇದ್ದವನಿಗೆ ಶಂಕರ ಒಲಿಯುವುದಿಲ್ಲ, ಓಂಕಾರ ನುಣಿಯುವ ಬಾಯಿಲಿ. ಓಂಕಾರ ನುಡಿಯೋ ಬಾಯಿಲಿ. ಹೌದು ಹೌದ್ರಿಪ್ಪ. ಏನ್ ಹೇಳಿರೋರು? ಓಂಕಾರ ನುಡಿಯೋ ಬಾಯಿಲಿ. ಅಹಂಕಾರ ಇದ್ದವನಿಗೆ ಸೋಮೇಶ್ವರ ಒಲಿಯುವುದಿಲ್ಲ, ಓಂಕಾರ ನುಣಿಯುವ ಬಾಯಿಲಿ. ಹೌದು ಹೌದ್ರಿಪ್ಪ. ಇವ್ ಬ್ಯಾರೆ ನುಡಿತ, ನೀವ್ ಹೆಂಗ್ ಹೇಳ್ತೀರಿ? ಇವ್ ಬ್ಯಾರೆ ನುಡಿತಾನ್ರಿ. ತಿನ್ನೋದು ಸೋಮಲಿಂಗಪ್ಪ ಅಮೋಕ್ಷದ ಅನ್ನ. ಹೌದು. ನಾಗಪ್ಪ ಹುಲ್ಲಿದ ನೆನೆದು ನಡ್ದತಿ. ಹೌದೌದು. ಅದಾಗಬಾರ್ದ್ರಿ. ಅದಾಗಬಾರ್ದು ಆ ತನಕ ವಿಷಯ. ಬುದ್ಧಿವಂತ ಗೌಡರಿಗೆ ನಾವೇನು ಮಾತಾಡಿದ್ದೀವಿ? ಓ ಲಿಂಗಪ್ಪ ಸರ, ಓ ಯಾವ್ದಾಗ ಕುಂಬಾರಕ್ಕೆ ಹೋಗ್ಯಾರ ಏನ್ರಿ? ಮಹಾರಾಷ್ಟ್ರ. ಹಾ ಹಾ. ಅವ್ರದ ಭಾಷೆ ಸ್ವಲ್ಪ ಹೆಚ್ಚ ಕಡಿಮೆ. ಹಂಗಾರಿಪ್ಪ. ವಿಷಯ ಏನ್ರಿಪ್ಪ? ಏನು ಮಾತಾಡಿದೀವಿ ಮೊದಲ ನಿಮ್ಮ ತಲೆಯಾಗಿರ್ಲಿ. ಪ್ರಜ್ಞೆ ಬೇಕು. ಯಾವುದನ್ನು ಮಾತಾಡಿದೀವಿ ಅಂತಕ್ಕಂಥದ್ದು ವಿಷಯ ಮಾತಾಡ್ಬೇಕು. ಹೌದು ಹೌದು. ಅದಕ್ಕೆ ತಿರುಗಿ ಅಥವಾ ನಮ್ಮ ಮಾತು ಮುರಿದು ಮಾತಾಡ್ರ ಹೌದಪ್ಪ ಮಾತುಗಾರ ಅಥವಾ ಮಾತು ಬಲ್ಲವ ಅನ್ನಕ್ ಬರ್ತದ. ಬುದ್ಧಿವಂತ ನೋಡ್ರು ಅನ್ನಕ್ ಬರ್ತೈತಿ. ಇಷ್ಟೆಲ್ಲ ಬೇಕು ಬೇಡಾದ ವ್ಯವಸ್ಥೆ ಐತೆ ಅಂದ್ರು ಸುದೀಕ್ ಈ ಮಕ್ಕಳು ಮನಿ ಬಿಟ್ಟು ಬರಾಕ 6 ತಾಸು ಇವ್ರ ಸಂಬಂಧ ಹಾದಿ ಕಾಯ್ಬೇಕು ನಾನು. ಹೌದೌದು. ನೀವು ನಾಗಪ್ಪ ಚೀಪ್ ತರ್ಕೊಂಡು ಕೂತ್ರು ಬರಂಗಿಲ್ಲ ಅಂತಕ್ಕಂಥ ಮಾತ ನಮ್ಮ ಡಗ್ಗಾದ ಹುಡುಗ ಅಂದ ಕೂಡಲೇ ಹಾ ಹಾ. ಏನಿದೆ ನೀವು ಯಾಕೆ ಹಿಡಿದು ತಳಗ ನಿಂತಾರಿ? ಹಾ ಯಾವ ಹಣ್ಣು ತಿಂದು ಬೆಳೆದೀರಿ? ಗೌಡ್ರು ಬಹಳ ತ್ರಾಸ ಮಾಡ್ಕೊಳಕತ್ತ. ಬಾಳ ತ್ರಾಸ. ಒತ್ತು 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 ಹೇಳ್ತಾರೆ. ಹೆಂಗ್ರಿ ಕುರ್ಚೇನೆ ಬರಾಜ್ ಹಾಕಿದ್ರು ನಮ್ಮ ಹುಡುಗ ಅಂದಂಗ. ಹೆಂಗ್ರಿಪ್ಪ? ಇವತ್ತಿನ ನಮ್ಮ ಪಗಾರ ಹೋಯ್ತಲ್ಲ ಗುರುವಿನ ಸೇವೆದಾಗತಕ್ಕಂಥ ಟೆನ್ಷನ್ ಐತಿ ಗೌಡ್ರಿಗೆ. ಹಾ ಹಾ. ಬರೇ ಗೌಡ್ರ ಹಂಗೇನ್ ಮಾಡ್ಬೇಡ್ರಿ. ಮಾಡಬೇಡ್ರಿ. ಪ್ರಾರಂಭಿಕವಾಗಿ ಪಾಪ ಯಾರೋ ಪುಣ್ಯಾತ್ಮರ ಜನ ಕರ್ನಾಟಕ ಐತಿ ನೋಡ್ಕೊಂಡು ಮಾತಾಡಂತಕ್ಕಂಥ ಮಾತಾದ ಕೂಡಲೇ ಹಾ ಹಾ. ಗೌಡ್ರ ನೀವ್ ಏನಂದ್ರಿ? ಕರ್ನಾಟಕ ಇರ್ಲಿ, ಮಹಾರಾಷ್ಟ್ರ ಇರ್ಲಿ, ಆಂಧ್ರ ಇರ್ಲಿ, ತಮಿಳುನಾಡಿರ್ಲಿ, ಬೇಕಾದಿರ್ಲಿ ಏನ್ರಿ? ಗುರು ಕುಳೇಶ್ವರ ಆಶೀರ್ವಾದ ಇತ್ತಪ್ಪ ಅಂದ್ರೆ ಹೋಗಿ ಮತ್ತೆ ಹುಲಿ ಹೊಯ್ದಂಡಿಗೆ ಹುಲಿಯಾಗಿ ನಿಂದಿರ್ತೈತಿ ಅಂತ ಹೇಳ್ತೀರಿ. ಹೌದೌದು. ಅದು ಯಾರು ಎಲ್ಲಿ ಏನಾಗತಕ್ಕಂಥ ವಿಚಾರ ಮಾಡ್ರಿ. ಅದಕ್ಕೆ ಬಹುಶಃ ನಮ್ ನಿಮ್ಮಂತವ್ರು ನಾ ಅಂದ್ರೆ ರಾವಣ ಏನಾದ್ರಿಪ್ಪ? ನಾಶ ಆಗಿ ಹೋದ. ಹೌದು ಹೌದು. ನೀ ಅಂದ್ ವಿಭೀಷಣ ಏನಾದ್ರಿಪ್ಪ? ಪಟ್ಟಕ್ಕೆ. ಹೌದು ಹೌದು. ಈ ವಿಷಯ ಮಾತೇನು ಬಂದಾಗ ಒಂದು ಶಬ್ದಾನು ಯುದ್ಧ, ಇನ್ನೊಂದು ದರ್ಶನ ಯುದ್ಧ. ಶಬ್ದಾನು ಯುದ್ಧ ನೀವು ಹಿಡಿದ್ರಿ. ಹಾ ಹಾ. ದರ್ಶನವಿದ್ದ ನನಗೆ ಬಿಟ್ಟಾರಿಪ್ಪ. ಇದು ಶಬ್ದಾನವಿದ್ದ ಮತ್ತು ದರ್ಶನವಿದ್ದ. ಇವತ್ತೇ ನಾವು ಮಕ್ಕಳಾಪುರದಾಗ ಸ್ಪಷ್ಟ ವಿಷಯ ಪ್ರಾರಂಭ ಇಟ್ಟಿವಿ. ಹೌದು. ಏನೋ 6 ತಾರೀಕ ಗೌಡ್ರ ನಮಗೆ ನಾವು ಬಲ್ಲವರ ನೀವು ಬಲ್ಲವರಲ್ಲ, ಇದನ್ನ ಬಿಡುನು ಸಿದ್ರು ಮತ್ತು ಶರಣರು ಅಂತಕ್ಕಂಥ ವಿಷಯ ನಡೆಸುವಂತ ಅಂದಿದ್ದು ನಾ ಕರೆ. ಯಾರಪ್ಪ ಈ ವಿಷಯ ಕರೆ? ಇದ ಆಗ್ಲಿಲ್ಲ ಅಂದ್ರೆ ಅದನ್ನೇ ಮಾಡುವಂತಕ್ಕಂಥ ವಿಷಯ. ಹೌದು. ಗೌಡ್ರಂದ್ರು ಹಾ ಹಾ. ಅರ್ಥ ಆಗ್ಲಿಲ್ಲ ಅಂದ್ರೆ ನಾನೇನು ಸಣ್ಣವತ್ತ ತಿಳಿದೇನು? ನಾ ಯಾರು? ಮಾತಿನ ಮುತ್ತು ಹನುಮಂತ ಗೌಡ. ಸೊನ್ಯಾಳ ಹನುಮಂತ ಗೌಡನ ಶಿಶು ಮಕ್ಕಳು ನಾವು. ಎಲ್ಲಾರು ಸೊನ್ಯಾಳ ಹನುಮಂತ ಗೌಡ ಶಿಶು ಮಕ್ಕಳು ಅಂತ ಹೇಳ್ತೀವಿ. ಮತ್ತು ಗೂಳೇಶ್ವರ ಆಶೀರ್ವಾದ ಯಾಕೆ ಬೇಕು ನಿನಗೆ? ಹಾಕಬೇಕು. ತೆಲಿ ಮೇಲೆ ಬುದ್ಧ ಹಾಕಬೇಕಾಗಿತ್ತು. ವಿಷಯ ಸಮಾಧಾನ ಮಾತಾಡ. ಆಗಲೇ ಏನೋ ಅಂತ ಹೋಗಿ ಮಾತು ಸಿಕ್ಸಕ್ ಹೋಗ್ಬೇಡ. ಇಲ್ಲಿ ಗೂಳೇಶ್ವರ ಬೇಕಂದ್ರೆ ಗೌಡ ಒಂದು ಪಾಲ್ ಇಟ್ಟು. ಹೌದು. ಏನು ಗುಳೇಶ್ವರದಲ್ಲಿ ಹಿಡ್ಕೊಂಡ್ ದಂಡಿಗೆ ಹಚ್ತಿರೋ ಈ ಜೀವನದಾಗ, ಏನು ಸೊನ್ಯಾಳ ಗೌಡರಲ್ಲಿ ಹಿಡ್ಕೊಂಡ್ ದಂಡಿಗೆ ಹಚ್ತಿರೋ ಹಚ್ರಿ. ನಿನ್ನೆ ಕೌಸಲಿಗೆ ನಿಂಗಣ್ಣ ಸರ್ ಹೇಳಿದ ಕೂಡಲೇ ನಾವು ಇವತ್ತು ಹಿಡಿದು ಬಂಡಾರ ಸುಳ್ಳು ಮಾಡಿ ಇಲ್ಲಿ ಬಂದಿವತ್ತು. ಹೆಂಗಂದ್ರಿ ಈ ಮಾತು ಹೆಂಗ್ ನಾನು ನಂಬುತ್ತ ನೋಡು. ಹೌದು. ಹಂಗ ನಿನ್ನೆ ಕೌಸಲಿಗೆ ಏನಂದ್ರೆ ನೀವು ನಾವೆಲ್ಲಾರು ಸೊನ್ಯಾ ಹನುಮಂತ ಗೌಡ್ರ ಶಿಶು ಮಕ್ಕಳಿದೀವಿ ಅಂತಂದ್ರಿ. ಅಂದಾರಿಪ್ಪ. ಇವತ್ತು ಯಾಕೆ ಗುರು ಗುಳೇಶ್ವರನ ಬಲ ದಯ ಇರುತ್ತಕ್ಕನ ಹುಲಿಯಾಗಿರುತ್ತ ತಂದ್ರಿ. ಹಾ ಹಾ. ಬೇಕಲ್ಲ. ಹಂಗ ಮಾಡಕ್ ಹೋಗ್ಬೇಡ. ಹೆಂಗ್ರಿಪ್ಪ? ವಿಷಯಕ್ಕೆ ಬರ್ಬೇಕು ಗೌಡ್ರ. ಏನೋ ಮಾತಿಗೆ ಮೊದಲ ನೀವು ಹೊಂಟಬೇಕು. ನಿಮ್ ಬೆನ್ನ ನಾ ಹತ್ತಿನಿಪ್ಪ ಅಂತಂದ್ರ ಆಹಾ ಅದ ನನಗೂ
ಸೌಖ್ಯ ಅಲ್ಲ, ನಿಮಗೂ ಅಲ್ಲ. ಸೌಖ್ಯ ಅಲ್ಲ. ಇಲ್ಲ ಮಾತಿಗೆ ಬೆನ್ ಹತ್ತಿ ಮಾತಿಗೆ ಮಾತಾಡ ಟಕ್ಕರ ಕೊಟ್ಟ ನಿಮ್ಮದು ಏನೈತಿ ನೋಡ್ಬೇಕು, ನಿಮ್ ಸರಿ ಮಾತಾಡ್ಬೇಕಂತ ತಿಂಡಿಲಿ ಕೂತಿದ್ದು ಹೋರಿ ಇಲ್ಲಿ ಹಿಂದೈತಿ. ಆಯ್ತಾಯ್ತ್ರಿಪ್ಪ. ಹಾಗೆ ಬಿಟ್ಟು ಮಾಸ್ತರ್ ಅಂತ ಏನೋ ಇಂತ ಒಂದು ಸನ್ನಿಧಾನದಾಗ ಗುರುವಿನ ಸೇವಾ ಮಾಡಾಕ ನಾವು ಬಂದಿವಿ ಅಂತ ತಿಳ್ಕೊಂಡ ನೋಡಿ ಆಶೀರ್ವದಿಸಿ ಪ್ರೀತಿಯಿಂದ ಈ ಕಾರ್ಯಕ್ರಮದಾಗ ಭಾಗಿಗಳಾಗ್ಯಾರ. ಅದು ಸುತ್ತಿನ ಇನ್ನೂ ಒಂದು ಸೊನ್ನೆಯಾಗ ಬಂದಿಲ್ಲ, ಈಗ ಒಂದು ಸೊನ್ನೆಯಾಗರೆ ಬಂದಾರ. ಆ ಎಲ್ಲಾ ಶ್ರದ್ಧೆಯ ತಾಯಿ ತಂಗಿ ಮತ್ತು ಶರಣು ಬಂಧುಗಳಿಗೆ ನಿಮ್ಮೆಲ್ಲರ ಅಂತರಾತ್ಮಲ್ಲಿ ಚೈತನ್ಯ ರೂಪಾಯಿಗೆ ಒಳಗಿರ್ತಕ್ಕಂಥ ಪರಮಾತ್ಮನಿಗೆ ನೂರೊಂದು ನಮನಗಳನ್ನು ಹೇಳೋದ್ರ ಜೊತೆ ಒಂದು ವಿಷಯ ಏನ್ರಿಪ್ಪ? ಶಬ್ದಾನುಯುಕ್ತ ಗೌಡ್ರು ಮಾತಾಡಿ ಭಕ್ತ ಪ್ರಹ್ಲಾದನ ತಂದೆ ಹಿರಣ್ಯಕಶ್ಯಪ ಪ್ರಹ್ಲಾದನಿಗೆ ಊಟದಾಗ ವಿಷ ಬೆರೆಸಿದ, ಆನಿ ಕಾಲಾಗ ಹಾಕಿ ತುಳಿಸಿದ, ಬೆಟ್ಟದ ಮೇಲೆ ತೆಗೆದು ಒಗೆದ. ಹೌದೌದು. ಎದಕ್ಕೆ ಮಾಡಿದೆಯಲ್ಲ? ಎದಕ್ರಿಪ್ಪ? ಹರಿ ಹರಿ ಅನ್ನೋದು ಬಿಡಬೇಕು. ಅಜನ್ಮ ಶತ್ರು ಹರಿ, ಅವನ ಜಪ ನನ್ನ ಮಗ ಮಾಡ್ತಾನಪ್ಪ ಅಂದ್ರೆ ಈ ಮಗ ಇರಬಾರ್ದು ತಿಳ್ಕೊಂಡು ಕೊಲ್ಲಬೇಕಂತ ಪ್ಲಾನ. ಹೌದೌದು. ಹಿರಣ್ಯಕಶಿಪು ಮಾಡಿದ ಇದೆಲ್ಲಾನು ಮಾಡಿರುವ ಪ್ರಹ್ಲಾದವನ್ನ ನಾಮ ಬಿಡ್ಲಿಲ್ಲ, ಶಬ್ದ ಕೂಗುದು ಬಿಡ್ಲಿಲ್ಲ. ಹೌದು. ಅಂದ್ರ ಅವನ ಶಬ್ದಕ್ಕಾಗಿ ಶ್ರೀಮನ್ನಾರಾಯಣ ನರಸಿಂಹಾವತಾರ ಧಾರಣ ಮಾಡ್ಕೊಂಡು ಬಂದ. ಹೌದೌದು. ಹೇಳ್ಯಾರಿಪ್ಪ. ಶಬ್ದದಿಂತನ ದಂಡಿಗೆ ಹೋಗ್ಬೇಕ್ರಿ ಗೌಡ್ರ. ಶ್ರೀಮನ್ನಾರಾಯಣ ದರ್ಶನ ಕೊಟ್ಟು ಯಾಕೆ ನಿಮ್ಮ ಅಪ್ಪನ ಕೊಂದ ಬೇಕ್ರಲ್ಲ? ಶಬ್ದಾನುಯುದ್ಧ ನಿಕ್ಕ ಸೋಮ ವಿಠಲ 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 ಸೋಮಲಿಂಗ ಸೋಮಲಿಂಗ ಇದನ್ನೇ ಕೂಗುತ್ತಿರ್ಬೇಕು ನೀ. ಹೌದು. ದರ್ಶನಕ್ಕೆ ಬರಬಾರದು. ಕೇಳ್ರಿ, ಯಾಕೆ ಬರ್ಬೇಕಾಯ್ತು? ಶ್ರೀಮನ್ನಾರಾಯಣ ನರಸಿಂಹ ಅವತಾರ ಧಾರಣ ಮಾಡಿಕೊಂಡ. ಯಾಕ್ರಿಪ್ಪ? ಮೂಲತಃ ಜಯ ವಿಜಯರಿಬ್ಬರು ಕೂಡಿಕೊಂಡ ವಿಷ್ಣು ಪರಮಾತ್ಮನ ದ್ವಾರಪಾಲಕರಾಗಿದ್ದ. ಹೌದೌದು. ವಿಷ್ಣು ಪರಮಾತ್ಮನ ದ್ವಾರಪಾಲಕರಾಗಿದ್ದಾಗ ತ್ರಿನಾಕ ಸಂಚಾರಿಯಾಗಿರ್ತಕ್ಕಂಥ ನಾರದ ಮಹರ್ಷಿ ಏನ್ ಮಾಡಿದ್ದ? ಒಂದು ವಿಷ್ಣು ಪರಮಾತ್ಮನಂತೆ ಭೇಟಿಯಾಗ ಕಂಡ್ರ ಹೌದು ಜಯ ವಿಜಯರು ಅವರಿಗೆ ಒಳಗ ಅವಕಾಶ ಕೊಟ್ಟಿಲ್ಲ. ಕೊಡ್ಲಾರ್ದಕ್ಕಾಗಿ ಜಯ ವಿಜಯ ಮತ್ತು ನಾರದ ಮುನಿಗಳ ನಡುವೆ ವಾದ ನಡೀತು. ಏನಿಪ್ಪ? ಆ ವಾದ ತಾರಕಕ್ಕೇರಿದಾಗ ಒಳಗೆ ಹೊರಗಿನ ಗದ್ದು ನಡೆದ ತಿಳ್ಕೊಂಡ ಗದ್ದಿಗೆ ಮೇಲೆ ಕೂತಂತ ವಿಷ್ಣು ಪರಮಾತ್ಮ ಎದ್ದು ಬಂದ್ರಿಪ್ಪ. ನಾರದ ಹಿಂಗ ಮಾತಾಡ್ತೇನೆ ತಿಳ್ಕೊಂಡ ಜಯ ವಿಜಯರಿಗೆ ಮಾತಾಡಿದಾಗ ಅದು ವಾದ ಹೋಗಿ ಮತ್ತೆ ತಾರಕಕ್ಕೇರಿತು. ಹೌದು. ಅವಾಗ ಸೃಷ್ಟಿಗೇರಿ ವಿಷ್ಣು ಪರಮಾತ್ಮ ಏನು ಜನ್ಮನಾದ ಭಕ್ತರಾಗಿರ್ತೀರೋ, ಏನು 3 ಜನ್ಮದಾಗ ನನಗೆ ಶತ್ರುಗಳಾಗಿ ಮುಕ್ತರಾಗ್ತಿರೋ ಹೇಳ್ರಿ ಅಂತ ತಿಳ್ಕೊಂಡು ಇಲ್ಲದ್ರೆ ಸೋತು ಬಿಡ್ತಾನೆ ತಿಳ್ಕೊಂಡು ಸೃಷ್ಟಿಗೇರಿ ನಿಂತಾಗ ಏನ್ ಹೇಳಿಪ್ಪ? ಅವಾಗ ಜಯ ವಿಜಯರೇನಂದ್ರು, ಯಪ್ಪ 7 ಜನ್ಮದಾಗ ಭಕ್ತರಾಗಿ ಕಾಡಾಟ ಸಮಸ್ಯೆ ತಾಳುತ್ತಿದ್ರು 3 ಜನ್ಮದಾಗ ನಿನ್ನ ವೈರಿಗಳಾಗಿ ಹುಡ್ತೀವಂತ ತಿಳ್ಕೊಂಡ ಅಲ್ಲಿ ಬೇಡಿಕೊಂಡಾರ. ಹೌದೌದು. ಅವರೇ ಯಾರ್ಯಾರಿಪ್ಪ? ರಾವಣ, ಕುಂಭಕರ್ಣ, ಹಿರಣ್ಯಕಶ್ಯಪ, ಹಿರಣ್ಯಾಕ್ಷಿ ಮತ್ತ ಹೌದು ಈ ಮಗಳಿಗೆ ಮುಂದಿನ ಗೊತ್ತೇ ಇಲ್ಲ ಯಾರ್ಯಾರವ್ರ? ರಾವಣ, ಕುಂಭಕರ್ಣ, ವಿಭೀಷಣ, ಹಿರಣ್ಯಾಕ್ಷಿ, ಹಿರಣ್ಯಕಶ್ಯಪ ಮತ್ತು ವಕ್ರತಂತ. ಹೌದು. ವಕ್ರದಂತ ಹಿಂಗೆಲ್ಲಾರು ಕೂಡಿಕೊಂಡು ಏನಾಯ್ತು, ಎರಡೆರಡು ಅಣ್ಣ ತಮ್ಮ ಇವರೆಲ್ಲರೂ ಏನಾಗ್ಬೇಕಾಯ್ತಲ್ಲಿ ಮುಕ್ತರಾಗಬೇಕಾಗಿತ್ತು. ಹೌದು. ಯಾವಾಗ ಪ್ರಹ್ಲಾದ ಹಿರಣ್ಯಕಶ್ಯಪನ ಮಗಾಗಿ ಹುಟ್ಟಿ ಬಂದ ಭಕ್ತ ಪ್ರಹ್ಲಾದ ಹರಣ ಬಿಟ್ಟ ಹರಿನಾಮ ಜಪಿಸ್ತಾನ ತಿಳ್ಕೊಂಡ ಅವನನ್ನು ಮರ್ದನ ಮಾಡಕ ಅವನು ಕೊಲ್ಲಾಕ ನಿರ್ಧಾರ ಆದಾಗ ಹಿರಣ್ಯಕಶ್ಯಪ ಕೇಳಿದ, ಏನ್ರಿಪ್ಪ? ಹರಿ ಹರಿ ಅಂದ ಗಂಟ್ಲ ಹರಿದ ಕೊಲಕ್ಕೆ ಎಲ್ಲಿದ್ದಾನ ನಿನ್ನ ಹರಿ? ನಿನ್ನ ಹರಿ ಎಲ್ಲಿದ್ದಾನು? ಎಲ್ಲಾ ಕಡೆ ಅವನೇನು ತೊಲಕ ಹಸ್ತದಲ್ಲಿದ್ದಾನ. ನನ್ನಲ್ಲಿ ಇದ್ದಾನೆ ಮತ್ತೆ ನಿನ್ನಲ್ಲೂ ಇದ್ದಾನೆ. ಅಲ್ಲವ ನನ್ನಲ್ಲಿ ಎಲ್ಲ ಮಗನ ನಿನ್ನಲ್ಲಿ ಇದ್ರೆ ಇರ್ಬೇಕಂತವ ಹೆಂಗಂದಾಗ ಆ ಕಂಬ ಈ ಕಂಬ ಅರಮನೆಯಾಗ ಕೈ ಮಾಡಿ ತೋರಿಸಿದಾಗ ಹೌದು ಪರಮಾತ್ಮ ನೋಡ್ರಿ ಮಾಯದ ಆಟ. ಕಂಬಕ್ಕೆ ಕೈ ಮಾಡಿ ಪ್ರಹ್ಲಾದ ತೋರಿಸಿದಾಗ ಹಿರಣ್ಯಕಶ್ಯಪ ಏನ್ ಮಾಡಿದ, ತನ್ನ ಗದಾ ತಗೊಂಡು ಹೋಗಿ ಕಂಬಕ್ಕೆ ವಧ ಮಾಡಿದ. ಅದೇ ಕಂಬದಿಂದ ವರದ ನರಸಿಂಹ ದರ್ಶನ ಯುದ್ಧ ಕೊಟ್ಟಾಗ ಅವನಿಗೆ ಮುಕ್ತಿ ಆಗ್ಯದ. ನಿನ್ನ ಶಬ್ದಾನು ಯುದ್ಧದಿಂದ ಇಲ್ಲ ಗೌಡ. ಹೌದು ಹೌದು. ಏನಾರೇ ಮಾತಾಡಕ್ ಹೋಗ್ಬೇಡ. ಸತ್ಯಯುಗದಾಗ ಇನ್ನೊಂದು ಕೇಳ, ಏನ್ರಿಪ್ಪ? ದರ್ಶನ ಯುದ್ಧದಿಂದ ಯಾರಿಗೆ ಮುಕ್ತಿ ಆಯ್ತು? ಹೆಂಗಕ್ಕೆ ಪ್ರಾತಿವರ್ತಿ ಅಂದ್ರ ಪತಿವರ್ತ ಧರ್ಮದ ಕಾಪಾಡಿಕೊಳ್ಳು.
ಎಲ್ಲಿ ಎಲ್ರಿಪ್ಪ ಕೌರವರು ಪಾಂಡವರು ಜುವಾ ಕೇಳ್ಕೊಂಡ್ ಮರಗೈ ಅಂದ್ರೆ ಆಸ ಅಣ್ಣ ತಮ್ಮ ಪಗಡಿ ಆಟಕ್ಕಾಗಿ ಏನ್ ಮಾಡಿದ್ರು ಅಣ್ಣ ತಮ್ಮರೊಳಗೆ ಜಗಳ ಬೆಳೀತು. ಹೌದು ಶಕುನಿ ಕುತಂತ್ರಕ್ಕಾಗಿ ಏನು ನಡೀತಲ್ಲಿ ಏನ್ರಿಪ್ಪ ಇದು ಶಬ್ದ ಕೇಳುದ ಹಾ ಕಾಸ ಅಣ್ಣತಾಮ್ರಂದ್ರ ಸುಲಿಕ ಅವರಿಗೆ ಒಂದು ಚೂಜಿ ಏನು ಉರಕ್ತ ಸ್ಥಾನ ಕೊಡ್ಲಾರದಕ್ಕಾಗಿ ಜಾಗ ಕೊಡ್ಲಾರ್ಗಾಗಿ ಇಡೀ 100 ಮಂದಿ ಕೌರವರು ಒಬ್ಬ ಹೆಣ್ಣು ಮಗಳ ಅಂದ್ರ 101 ಮಂದಿ ಇದ್ರೊಳಗ 100 ಮಂದಿ ಸರ್ವನಾಶ ಆಗಿ ಹೋಗಿಬಿಟ್ರು. ಹೌದು ಹೌದು ಒಂದೇ ಒಂದು ಶಕುನಿ ಶಬ್ದ ಕೇಳಿ ಇಂತ ದುರ್ಯೋಧನ ಕೌರವರಿಗೆ ಹಿರಿಯರಾಗಿರ್ತಕ್ಕಂಥ ದುರ್ಯೋಧನಗ ಸನ್ನಿಧಾನ ಅವರಿಬ್ಬರನ್ನ ಸಂಧಾನ ಮಾಡಬೇಕು ಹೌದು ಅಂತ ತಿಳ್ಕೊಂಡ ಕೃಷ್ಣ ಪರಮಾತ್ಮ ಆದ್ರೂ ಆ ಭಗವಂತನ ಮಾತು ಇವರಿಗೆ ಕೇಳಿಸಲಿಲ್ಲ. ಹೌದೌದು ಅವಾಗ ಶಕುನಿ ಮಾತು ಕೇಳಿ ಪಗಡಿ ಪಟ್ಟಾಸಿ ಪಗಡಿಗೆ ಕೂತ್ರ ಏನಾದ್ರಿಪ್ಪ 5 ಮಂದಿ ಅಂತಂಬ್ರು ಬಲಾಢ್ಯ ಶಕ್ತಿ ಹೊಂದಂತ ಪಾಂಡವರು ಎಲ್ಲರೂ ಏನಾಗ್ಬಿಟ್ರು ಏನಾದ್ರು ಸೋತ್ರು. ಹೌದೌದು ಶಕುನಿ ಕುತಂತ್ರಕ್ಕೆ ಸೋತ್ರು. ಅವಾಗ ಇನ್ನು ಸೋತ ಶರಣಾಗತರಾದಾಗ ಶಕುನಿ ಮಾತು ಕೇಳಿ ದುರ್ಯೋಧನಿಂದ ಏನಂದ್ರಿಪ್ಪ ನಿನ್ನಲ್ಲಿ ಇನ್ನೂ ಒಂದು ಅಮೂಲ್ಯವಾಗಿರತಕ್ಕಂತ ರತ್ನದ ವಸ್ತು ಅದ ಹೌದ ನಿಮ್ಮ ಮೈ ಮೇಲೆ ಇರ್ತಕ್ಕಂತ ವಸ್ತ್ರ ವೈಡೂರ್ಯ ಬೆಳ್ಳಿ ಬಂಗಾರ ಕೊಟ್ಟಿರಿ, ರತ್ನ ಖಚಿತವಾಗಿರ್ತಕ್ಕಂತ ಕಿರೀಟ ಕೊಟ್ಟಿರಿ, ಕೊಟ್ಟಿರಿ ಇದ್ದು ಊರನ್ನು ಬಿಟ್ಟಿನ ವನವಾಸ ಕೊಟ್ಟಿರಿ. ಕರೆ ಇನ್ನೂ ಒಂದು ಅಮೂಲ್ಯವಾಗಿರ್ತಕ್ಕಂತ ರತ್ನ ಏನ್ ಅದು ಆದ್ರೂ ಹೇಳ ಹಾಡ್ತಿವತ್ತ ದುರ್ಯೋಧನಗ ಧರ್ಮರಾಜ ಅಂದಾಗ ಪಾಂಚಾಲಿ ಇದನ್ನ ತಂದ ಹಚ್ಚು ಅಂತಕ್ಕಂತ ಮಾತ ದುರ್ಯೋಧನಂದ ಮತ್ತೊಂದು ಚಾನ್ಸ್ ಕೊಟ್ಟ. ಅವಾಗ ಪಾಂಚಾಲಿಗೂ ಹಚ್ಚಿ ಪಾಂಡವರು ಸೋಲ್ಬೇಕಾಗ್ತ. ಹೌದೌದು ಪಾಂಡವರು ಸೋತಾಗ ಏನ್ ಮಾಡ್ಬೇಕಿದು ಏನ್ರಿಪ್ಪ ವಸ್ತ್ರಾಪರಣ ಸೀರಿ ಸೆಳಿಬೇಕಂತ ತಿಳ್ಕೊಂಡ ಸೆಳೆಯಾಕತ್ತು ಈ ನೀಚ ಕೌರವರು ನಿಂತ್ಕೊಂಡ ಸೆಳ್ಯಾಕ ನಿಂತಾಗ ಹೌದೌದು ಅವಾಗ 3 ಮಂದಿ ಆಚಾರ್ಯರು ಯಾರ್ಯಾರು ಯಾರ್ಯಾರಿಪ್ಪ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಕೃಪಾಚಾರ್ಯ ಹಾ ಏಳಾನಿ ಶಕ್ತಿ ಭೀಮನಲ್ಲಿ ಇತ್ತು 3 ಲೋಕದ ಗಂಡ ಅರ್ಜುನ ಹಾ 5 ಮಂದಿ ಗಾಂಧಿದ್ರು ಸುರಿಕೆ ಏನೂ ಮಾಡಕ್ಕಾಗಿಲ್ಲ ನಿಮ್ಮ ಶಬ್ದಕ್ಕ. ಹೌದೌದು ಸಾಕ್ಷಾತ್ ನನ್ನ ಕೃಷ್ಣ ಪರಮಾತ್ಮ ಬಂದ ದರ್ಶನ ಕೊಟ್ಟಾಗಿ ಮಾನ ಕಾಪಾಡ್ಯಾರ. ಇದು ದರ್ಶನ ಯುದ್ಧ. ಹೌದೌದು ಸುಮ್ ಹಂಗ ಏನರೇ ಹೇಳಬಾರ್ದು, ಶಬ್ದಕ್ಕ ಹತ್ತರಿ ಅದರಿಂದ ಮುಕ್ತ ಆಗಬೇಕು. ಅದನ್ನ ದಂಡಿಗೆ ಒಯ್ಬೇಕ. ಅಲ್ಲಿ ನರಸಿಂಹ ಬಂದ, ಇಲ್ಲಿ ಕೃಷ್ಣ ಬಂದ, ಅವ್ರು ಬರಬಾರ್ದು ಇವು ಬರಬಾರ್ದು. ಸತ್ಯಯುಗದಾಗ ನನ್ನಪ್ಪ 3 ಮಂದಿ ಪುಣ್ಯದ ಮಕ್ಕಳು ಹೊಟ್ಟಿದೆ. 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರಿವಿನ ಮಕ್ಕಳು. 4 ಮಂದಿ ವರಿವಿನ ಮಕ್ಕಳಿಗೆ ಹೌದೌದು ಅಮೋಘ ಸಿದ್ಧರು 4 ಮಂದಿ ಅವಧೂ ಸಿದ್ಧ ಬಿಳಿಯನ ಸಿದ್ಧ ಸ್ವಾಮನ ಮುತ್ಯ ಆಚಾರ್ಯ ವಿಚಾರ ಶ್ರೇಷ್ಠ ಕಣ್ಣಪ್ಪ ಮುತ್ಯ. ಹೌದೌದು ಅವಧೂ ಸಿದ್ಧ ಮುತ್ಯಾಗ 5 ಮಂದಿ ಮಕ್ಕಳು, ಬಿಳಿಯನ ಸಿದ್ಧ ಮುತ್ಯಾಗ 5 ಮಂದಿ ಮಕ್ಕಳು. ಆಚಾರ ವಿಚಾರ ಶ್ರೇಷ್ಠ ಸ್ವಾಮನ ಮುತ್ಯಾಗ 5 ಮಂದಿ. ಮತ್ತಿನ್ನ ಕಡಿಯುಟ್ಟ ಕಣ್ಣಪ್ಪಗ 6 ಮಂದಿ. ಮಕನಾಪುರದಾಗ ಗುರುವಿನ ಗುಡಿ ಕಟ್ಟಾರ 4 ಮಂದಿ 21 ದಿನದಾಗ. ಹೌದು ಗುರುವಿನ ಗುಡಿ ಕಟ್ಟಿ ಗುರುವಿಗೆ ಶಿಖರಿಗೆ ಏರ್ತಿ, ಶಿಖರಕ್ಕೆ ಗುರುವಿಗೆ ಸ್ವಾಮನ ಮುತ್ಯನಿಂದ ಕಳಸೇರಿಸಿದ. ಮುಂದ ಈ ಗುರು ಸೇವೆ ಮಾಡುದು ಯಾರಿಗೆ ನೇಮಿಸ್ಬೇಕು? ಯಾರಿಗ್ರಿಪ್ಪ? ಸ್ವಾಮನ ಮುತ್ಯನ ಮಗ ಹೋಗ್ಯಾನ ಮುತ್ಯಾಗ ಕೊಟ್ಟು. ಹೌದು ನಿತ್ಯನ ಕಾಲದಾಗ ಹೊನ್ನ ದೇವರಿಗೆ ನಿಂತ್ರ ಮಾಯಿ ಮಕನಾಪುರದಾಗಿರ್ತಕ್ಕಂಥ ಮಹಾದೇವನ ಸೇವೆ ತ್ರಿಕಾಲದೊಳಗ ಮಾಡುತ್ತಾ ಬೆವರಿಗೆ ಗ್ರಾಮಕ್ಕೆ ಒಂದು ದಿನ ಬರಗಾಲ ತತ್ತರಿಸಿದಾಗ ನೆವು ನೀರಿನಿಂದ ಜನಾದನ ಹೈರಾಣಕಗೊಂಡಾಗ ಗುಳ್ಯಾ ಕಟ್ಕೊಂಡ ಜನ ದನ ಕರ ಹೊಡ್ಕೊಂಡ ತಮ್ಮ ಕೂಸ ಕುಣ್ಣಿ ಇಟ್ಟುಕೊಂಡ ಧರ್ಮದ ಕಟ್ಟಿಗೆ ಧರ್ಮದ ಕೇಳಬೇಕಂತ ಬಂದಾಗ ಏನಾತ್ರಿ ಆಟದ ಬಾರದಾಗ ಅವಧೂ ಸಿದ್ಧ ತನ್ನ ಎಡಗೈ ಎತ್ತಿ ಹೌದು ತೋರಿಸ್ಬಿಟ್ಟ. ಏನು 3 ದಿನ ಅನ್ಬೇಕು, 3 ತಿಂಗಳು ಅನ್ಬೇಕು, 3 ಕ್ಷಣ ವರ್ಷ ಏನೂ ತಿಳಿದಿಲ್ಲ. ಹೌದು ಏನು ಮಾತು ಮೂಕ ಹೊಯ್ಕತ್ ತಿಳ್ಕೊಂಡ ಧರ್ಮರು ಹಿಡಿದ ಮಾತು ಅರ್ಥ ಆಗಲಾರ್ದೈತಿ. ಊರ ಜನ ಎಲ್ಲ ಗುಳೆ ಕಟ್ಕೊಂಡು ಹೊಂಟ್ರು. ಊರು ಬಿಟ್ಟು ಗುಳೆ ಕಟ್ಕೊಂಡು ಹೊಂಟ್ರು. ಅದೇ ಸಮಯಕ್ಕೆ ನನ್ನ ಒಯ್ಯನ ಮುತ್ಯ ಗುರು ಸೇವೆ ಮಾಡಿಕೊಂಡ ಬಿವ್ರಿಗಿಗೆ ಹೊಂಟಿದ್ದ. ಅಂಟಿದ್ರಿಪ್ಪ ಶೀತಾಳ ಬಿಂದಿಗೆ ಹೆಗಲಿಗೆ ಹೋಮದ ಕಂಬಳಿ ಕೈಗೆ ಬಗಲಾಗ ಬಂಡಾರ ಚೀಲ ಬೆಟ್ಟಗೋಲ ಹೊತ್ತ ಗುರುವಿನ ಸೇವೆ ಮುಗಿಸಿಕೊಂಡ ಮಾಯಿ ಮಕನಾಪುರದಿಂದ ಬಿವ್ರಿಗಿಗೆ ಹೊಂಟಾಗ ಜನಾದನ ಕರ ಹೊಡ್ಕೊಂಡಿವ್ರೆಲ್ಲ ಗೂಳೆ ಕಟ್ಕೊಂಡು ಎಲ್ಲಿ ಹೊಂಟಾರಂತ ಪ್ರಶ್ನೆ ಮಾಡಿ ಕೇಳಿದಾಗ ಅವಾಗ ನನ್ನ ಒಗ್ಯಾನ ಮುತ್ಯಾಗ ಜನಕರ ಎಲ್ಲ ಜನ ಹೇಳ್ತಾರ ಏನದ್ರಿಪ್ಪ ಯಪ್ಪ ಮರಿ ಬೆಳೆಯಲಿಗಿಲ್ಲ ದನಾಕರ ನಾವು ಉಪಶಿವನ ಸಾಕ್ಸೋದು ಹೆಂಗ ತಿಳ್ಕೊಂಡ ಹೌದು ಧರ್ಮರಿಗೆ ಹೋಗಿ ಕೇಳಿದ್ವಿ. ಧರ್ಮರ ಆಟದ ಬಾರನೆ ಕೈ ಎತ್ತಿಗೆ 3 ಕೊಟ್ಟು ತೋರ್ಸ್ಯಾರ. 3 ಕ್ಷಣ ಆಡದೋ 3 ದಿನ ಆಡದೋ 3 ವರ್ಷ ನಿಮಗೆ ತಿಳಿದಿಲ್ಲ.
ಓಡ್ಯಾನ ಮತ್ತೆ ಹೇಳ್ತಾನ ಏನ್ರಿಪ್ಪ ಮಳಿ ಸಿದ್ದನ ಮಕ್ಕಳು ಬೆಳಿ ಸಿದ್ದನ ಮಕ್ಕಳು ನಾವಿಡಾಕಾಗಿ ಹೌದು ನಮ್ಮ ನಾಡು ಬಿಟ್ಟು ಗುಳೆ ಕಟ್ಕೊಂಡು ಹೋಗುದು ಏನೈತಿ ತಂದೆ ಅವರು ಸಿದ್ಧ 3 ಬಟ್ಟು ಮಳೆ ಅಂದ್ರೆ 3 ಕ್ಷಣದಾಗ ಬರ್ತೈತಿ ನಡ್ರಿ ತಿಳ್ಕೊಂಡ ತಾನು ಹೊತ್ತಂತ ಹೆಗಲಿನ ಕಮಲಿತ ಬೀಸಿದಾಗ ಏಕಾಲಕ ನೀರು ನಿರಂಕಾರ ಭೂಮಿ ಭೂಪಾಲ ಎಲ್ಲ ಮಳೆಯಾಗಿ ಬಿಟ್ಟಿತ್ತು ಆಗಿತ್ರಿಪ್ಪ ಕಮಾಕರ ಮಾಡ್ಕೊಂಡು ಊರಾಗ ಸುಖ ಜೀವನ ನಡೆಸಿಬಿಟ್ರು ಹೌದು ಅದರಿಂದ್ರಿಪ್ಪ ಇದು ಹಿಂಗ ದರ್ಶನ ಯುದ್ಧ ಹೌದು ಹಿಂಗ ದರ್ಶನ ಆಗಬೇಕು ಅವ್ರು ಭೇಟಿಯಾಗ ದರ್ಶನ ಸುಮ್ಮ ಮಹಾಭಾರತದಾಗ ರಾಮಾಯಣದಾಗ ಗೌಡ್ರು ಶಾಣೆ ಆಗಿ ಹೋಗ್ಯಾರ ಅಂತಂದ್ರ ಎಲ್ಲಾರು ಗೌಡ್ರ ಆಗಕ್ ಬರಂಗಿಲ್ಲ ಬುದ್ಧಿವಂತರ ಸುಮ್ಮ ಆತ ನಮಗೆ ನಿಮ್ಗೆ ನಡೀಲಿ ತಳಗಿದ್ದ ಹುಡುಗರು ಕೈ ಹಾಕೊಟ್ಟಿವಿ ಅಂದ್ರ ಇದು ನಿಮ್ ಪಾಲಿ ಹರಿದು ಬಿಡ್ತಾರ ಮಂದಿ ಗೌಡ್ರು ಹೆಸರ್ಲೆ ಕಾರ್ಯಕ್ರಮ ಇಲ್ಲಿ ಅದಕ್ಕ ಇಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮದೊಳಗ ಭಾಗಿಗಳಾಗಿರ್ತಕ್ಕಂಥ ಸರ್ವರನ್ನು ಉದ್ದೇಶಿಸಿ ಜೊತೆಗೆ ಏನೋ ಮುತ್ಯಾರ ಮಾತು ಹೇಳಿದಕ್ಕಾಗಿ ಪ್ರೀತಿಯಿಂದ ಬಂದ ಮುತ್ಯಾರ ಮಠದಾಗ ಕಾರ್ಯಕ್ರಮ ಮಾಡ್ತಾನಂತ ಮೆಚ್ಚಿ ಬಂದಿಲ್ಲ ಅದು ಇದಕ್ಕ ನಾವು ಸಂದ ಸಂದಿಗೆ ಸುದ್ದಿಗೆ ಹೇಳಬೇಕಾಗೈತಿ ಹೌದು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗೈತಿ ಅದಕ್ಕ ದರ್ಶನ ಯುದ್ಧ ಮತ್ತು ಶಬ್ದಾನು ಹೌದು ಈ ಶಬ್ದ ಯುದ್ಧ ಹಿಡಿದ್ರಿಪ್ಪ ಅಂತಂದ್ರ ಅಲ್ಲಿ ದರ್ಶನ ಆಗ್ಲಾರ್ದನ ಮುಕ್ತಿ ಆಗಬೇಕು ಹೆಂಗ್ ಮಾಡ್ಕೋದ್ರಿ ಏನ್ ಮಾಡ್ಕೋದ್ರಿ ಗೊತ್ತಿಲ್ಲ ಹೌದು ಹಂಗ ವಿಷಯ ಮುಂದೆ ಕಥಾಸಾಗರ ಹೆಂಗ ಗುರುನಾಥ ಬುದ್ಧಿ ಕೊಡ್ತಾನ ಮಾತಾಡ